ಶಕ್ತಿಯಾದ ಭೀಮಸೇನೆ, ಹೇ ಭಾನುಮತಿ, ನೀನಾದರೂ ನನ್ನ ಮೇಲೆ ಕರುಣೆ ತೋರಬಾರದೆ. ನಿನ್ನ ಗಂಡ ಮಹತ ಅಪರಾಧ ಕೆಲಸವ ನಿನ್ನ ಬುದ್ಧಿ ಯಾವ ಕಡೆಗೆ ಭಾನುಮತಿ? ಅವರ ನನ್ನ ಮಾತು ಕೇಳಿದರೆ ಈ ಪರಿಸ್ಥಿತಿ ಅವರಿಗೆ ಎಲ್ಲಿಂದ ಬರುತ್ತಿತ್ತು? ಹೇ ಭಾನುಮತಿ, ಅದೇನು ಚೆನ್ನಾಗಿ ಹೇಳು ಭಾನುಮತಿ. उपकारपि नीचनम अपकारपि जायते पयपालम भुजंगानम केवलम विसवर्धनम ये भानुमति है इधर शोकव थापरेंदरे हा
ನುಗ್ಗಿದರೆ ಮತ್ತೆ ವಿಷವ ವೃದ್ಧಿಯಾಯಿತಮ್ಮ. ಗಾದೆಯ ಮಾತಿನಂತೆ ನೀಚರಾದವರಿಗೆ ಉಪಕಾರ ಮಾಡಿದರೆ ಅಯ್ಯೇ ಭಾನುಮತಿ, ನೀವು ಮಾಡಿದ ಕಪಟ ಕೃತ್ಯವನ್ನು ನೆನೆಸಿಕೊಂಡರೆ ಭಾನುಮತಿ, ಕಾಲಕ್ಕೆ ಎತ್ತವಿಲ್ಲ ಅಣ್ಣನ ಆಜ್ಞೆ ಎಂಬ ಉರುಳನ ಕಣ್ಣಿನ ಸ್ಥಿತಿ ಸುಮ್ಮನಿರಬೇಕಾಗಿದೆ. ಭಾನುಮತಿ, ಎಲ್ಲವಾಗಿದ್ದ ಗುರುಕುಲ ಎಂಬ ಸರದಿಯು ಎನ್ನ ಕರ ಪಲ್ಲವ ದಿಕ್ಕುಳಿತ ಮಾಡಿ ಉರ್ರನ ಸುರಿದು ವಿಶ್ವಾಸನೆಂಬ ವಿಶ್ವಾಸಘಾತಕನ ಮಿಡಿದ ಪಡೆದು ಕಡಿಖಂಡವ ಮಾಡಿ ಮೊದಲಂಬಿದು ಅಖಂಡ ಪಿಚಾಚಿಗಳಿಗೆ ತಿಂಡಿಯಾಲ ತಂಡಿಯಾಲ ಭಾನುಮತಿ, ಆದರೆ ನೀನು ಬಂದು ನಮ್ಮನ್ನು ಬೇಡಿಕೊಳ್ಳಲಕ್ಕೆ ಭಾನುಮತಿ, ನಾಚಿಕೆ ಇಲ್ಲವೇ ನಾಚಿಕೆ ಅದೇನು ಚೆನ್ನಾಗಿ
ಬಾಬಾ, ಅಮ್ಮ ಭಾನುಮತಿ, ನೀನು ಎನ್ನ ಪತಿಯ ಸೇವೆಯನ್ನು ಬಿಡಿಸುವೆನು ಎಂದು ಹೇಳುವವರೆಗೂ ನಾನು ನಿಮ್ಮ ಪಾದವನ್ನು ಬಿಡಲಾರೆ. ನಿಮ್ಮ ಪಾದ ಕೆಳಗೆ ಎನ್ನ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಲು ಭಾವ ನೀನೇ ಉಳಿಸಬೇಕು. ನಿನಗೆ ಅಮ್ಮ ಭಾನುಮತಿಯೇ, ಗಂಧರ್ವರು ನಿನ್ನ ಪತಿಯನ್ನು ಬಂಧಿಸಿ ಒಯ್ಯುತ್ತಾರೆಂದು ಕಂದಿ ಕುಂದಿ ಬಳಲು ಬಾಯಾಡುವುದಕ್ಕೆ ಆಪತ್ಕಾಲ ದಾರಿಗೆಯನ್ನು ಸ್ಥಿರವಲ್ಲ. ನಿನ್ನ ಸಂಕಟವನ್ನು ನಾನು ನೋಡಲಾರನು, ನಿನ್ನ ದುಃಖವನ್ನು ನಾನು ಕೇಳಲಾರನು. ಪರರ ಆಪತ್ಯ ನೆರವಾಗುವ ಪಾಪ ಮಗನು ನೋಡಬಾರದೆಂದು ಕೃತಿ ತಾನ ವೇಳಕ್ಕೆ ಏನು ಬರಬಹುದು. ನಿನ್ನ ಸುಂದರ ಪತಿಯಾದ ಕುರುಕುಲೇಂದ್ರನನ್ನು ಗಂಧರ್ವರಿಂದ ಬಿಡಿಸಿ ತಂದು ನಿನ್ನ ವಿಷಯವಾಗಿರು. ಹಿಂದಿನ ಪಾದದಾನೆ ನಿನ್ನ ಗಂಧನನ್ನು ಬಿಡಿಸುವ ತನಕ ನಾನು ಅನ್ನು ಆಹಾರವನ್ನು ತೆಗೆದುಕೊಳ್ಳುವುದು. ಖಂಡಿಯ ಮಾನವತಿಯಾದ ಭಾನುಮತಿ, ಮಾಡುವ ಅರ್ಜುನನೇ, ಪರಾಕ್ರಮ ಸಂಘಟನ ದಿಟ್ಟ ಪರಾಕ್ರಮ ದುಡ್ಡಿಸಕ್ಕೆ ಇಲ್ಲದ ಈ ಧರ್ಮ ಜನಂಬಾಳ ದೊಡ್ಡ ದೊಡ್ಡಗಳೆರಡು ಬಿಡಿದು ಅಪ್ಪೋ ತಮ್ಮ ಅರ್ಜುನ, ಅಪ್ಪೋ ಅಣ್ಣ ಭೀಮಸೇನ, ಸಿಡಿಲ್ ಕಟ್ಟಣ ಎಂಥ ಗುಡಿಸಿ ಗುರುಪನ್ನು ಮಾಡಿದ ಭಾನುಮತಿಗೆ ಅಪ್ಪೋ ತಮ್ಮ ಭರ್ತ, ಓ ಅಣ್ಣ ಭೀಮಸೇನ, ಕಡವ ದೊಡ್ಡದ ಈ ಪದೈಪತಿಯಾದ ಧರ್ಮಜನು ಓಡಿ ಕಡಿವೆ. ಅಯ್ಯೋ, ಈ ಧರ್ಮಜನ ಏನು ಮಾಡಲಿ? ಎತ್ತ ದುಡುಕು ಮಾಡಿ ರಾಜ್ಯವನ್ನು ಅಪರಿಸಿಕೊಂಡು ಗಾಟರಣವನ್ನು ಸೇರಿಸಿದ ಗಡಮತ ಗುರುಪನ ಮಡಿಗೆ ಬಂದು ಹೋರಾಡಿದರೆ ಪದೈಪತಿಯಾದ ಧರ್ಮಜನ ಶ್ರೀಲಕ್ಷ್ಮೀ ಸನಾನ ನಿನ್ನ ಒಡೆಯ ಬಿಡಿಸಿಕೊಡುವನದು ದೃಢವಾಗಿ ಅಪ್ಪೋ ತಮ್ಮ ಭರ್ತ, ಅಪ್ಪೋ ಅಗ್ರಜ, ಅಯ್ಯೋ ಅಯ್ಯೋ, ಈ ಧರ್ಮಜನ ಏನು ಮಾಡಲಿ? ಬಿಡಿದ ಹತ್ತರದಿಂದ ಓ ತಮ್ಮ ಅರ್ಜುನ, ಇಲ್ಲವೇ ಈ ಕಥೆಯಿಂದ ಸದಪಡಿದ ತಲೆಮತಗಳನ್ನು ತೆಗೆದು ಎನ್ನ ಕೋಪ ತಾಪತ್ಯ ನಿತ್ರತರಾದ ಖಂಡಿಯ ಧನಂಜಯ ಭಾನುಮತಿಗೆ ಮಾತು ಕೊಟ್ಟಿರುವುದು ಬಹಳ ಅನ್ಯಾಯ. ನಾನು ಒಂದು ಪರಿಣಾಮ ಅದೇನು ಚೆನ್ನಾಗಿ ಹೇಳ ತಮ್ಮ ಅರ್ಜುನ. ಅಗ್ರಜ, ಇದರ ಪರಿಣಾಮವೇನೆಂದರೆ ತಮ್ಮ ಅರ್ಜುನ, ಅದರ ಪ್ರೇರಣೆ ಅರ್ಜುನ ಕಡದು ತಿಂದರೆ ಕಪ್ಪಿನ ರಸರುಚಿಯಾಗುತ್ತದೆ. ಸುಟ್ಟು ಕಾಸಿದರೂ ಬಂಗಾರದ ಕಾಂತಿ ಹೆಚ್ಚಾಗುತ್ತದೆ. ತಿಕ್ಕಿ ಎಷ್ಟು ಸಾರಿ ಹರಿದರೂ ಶ್ರೀಗಂಧವಾದರೆ ಹೆಚ್ಚಾಗುತ್ತದೆ. ಅವು ತಮ್ಮ ಪಾಪ, ಈ ಕೋಯಿ ಅಣ್ಣಯ್ಯನ ಧರ್ಮರಾಯನಂತ ಉತ್ತಮ ಸತ್ತಂಗುಣ ಶ್ರೇಷ್ಠವಾಗಿ ತುಂಡು ತುಂಡು ಮಾಡಿದರು, ತಿಕ್ಕಿ ಹರಿದರು, ಕಷ್ಟಪಡಿಸಿದರು. ಇಂಥ ಸತ್ಯವಂತರು ಈ ಅಣ್ಣನ ಕೊಂದು ಯಾಕನೆಂದು ನುಡಿದರೆ ನಾನೇನು ಹೇಳರೆ? ಅಪ್ಪೋ ಅಗ್ರಜ, ಅವು ಅರ್ಜುನ, ಧರ್ಮವೇ ಜಯವೆಂಬುವ ಈ ಧರ್ಮರಾಯನಲ್ಲಿ ಕಿಂಚಿತ್ತಾದರೂ ದೋಷವಿಲ್ಲ. ಇಂಥ ಅಣ್ಣನ ದುಡುಕುತನ ಮಾಡಬೇಡ ಅಣ್ಣ, ಪಾಂಡವಗ್ರಗಣ್ಯ. ಇಲ್ಲಿ ದಾಮನಾಥ ಭೀಮಸೇನ, ಅಗ್ರಜ, ಎಲ್ಲ ನುಡಿಗಳನ್ನು ಕೇಳಿ ಕೋಪವನ್ನು ತಾಳಿ ಉಲ್ಲಾಸದಿಂದ ಬರೆಯುವ ತಮ್ಮ ಅಗ್ರಜ. ಎಲ್ಲವಾದ ಎನ್ನ ಮಾತು ಕೇಳಿ ಸುಮ್ಮನೆ ಇರು. ಸ್ವರ್ಗಕ್ಕೆ ಲೋಕಕ್ಕೆ ಒಡೆಯನಾದ ಮಂತ್ರೋಪದಿಂದ ಹುಟ್ಟಿದ ಬಲುಣ ನೀನು ಕುರುಪತಿ
ಪರರ ಆಪತ್ಯ ನರಗ ಪರರ ಆಪತ್ಯ ನರಗ ನೆರವಾಗುವ ಪಾಪಿ ಮೊದಲು ನೋಡಬಾರದೆಂದು ಶ್ರುತಿ ವಾಕ್ಯವುಂಟು. ಆಪತ್ಕಾಲ ದಾರಿಯನ್ನು ಸ್ಥಿರವಲ್ಲ, ಜಾಗ್ರತೆಯಿಂದ ಕುರುಪತಿ ಬಿಡಿಸಿ ತರವಂತನಾದ ಕಿರೀಟಿ ನಿನಗಾರೋ ಸಾಟಿ. ನಿನ್ನ ಅಪ್ಪಣೆಯ ಪ್ರಕಾರ ಕುರುಪತಿಯನ್ನು ಬಿಡಿಸಿ ತರೋಣ ಅನ್ನ ಸುಗುಣ ಲಾವಣ್ಯ. ಇದು ಎಕ್ಕಳಿಯ ಬೋರ್ಕಳಿಯ ರಮಸಕ್ಯ ದಿಕ್ಕ ಜಂಗಲ ಕೊಕ್ಕಿ ಮುಖ್ಯ ಕೊಂತ್ಯ ಬೋರ್ಕರ ಸುತ್ತ ಬರುತ್ತಿರುವ ಹೀರನಾಗಿರಬಹುದು. ಎಲ್ಲ ಸಾರಥಿ ಹೋಗದೆ ಇವನ ಮೆತ್ತ ತಾಯಿರಬಹುದು. ಹಿಂದಕ್ಕೆ ದಕ್ಷ ತಾರವನ್ನು ಧ್ವಂಸ ಮಾಡಿದ ಹೀರಭದ್ರನು ಅಥವಾ ಗೌರ ದೈತ್ಯನಾದ ತಾರಕ ಸೂರನು ಸಂಹರಿಸಿದ ಆನಂದದ ಸನ್ಮಗನು ರಾರಿಯೋ ತಿರಕ್ರಮನೋ ಪದವಿಯನ್ನು ನಟಗಿಸುವ ಸಿಡನೆಯಂತೆ ಪಾಂಡನಂದನ ಬೈಕರು ತಾಂಕಿತನಾದ ಭೀಮಸೇನಾಗಿದ್ದರೆ ಇವರ ಬಿತ್ತನೆ ಅಲ್ಲ, ಏಕನಿಷ್ಠೆಯಿಂದ ಅಮರೇಂದ್ರನ ಪ್ರೀತಿಯ ಪಾತ್ರನಾಗಿದ್ದ ಯಾರಾದರೆ ಹಂಗದ ಆಳಗದ ರಥವನ್ನು ಬೆಳೆಸಾಧ್ಯ ಎಲ್ಲೈ ಚೋರನಾಥ ಕಂದರವನೇ, ಛಲದಿಂದ ನಿನ್ನಂತ ಕಳ್ಳಿ ಇಲ್ಲವೆಂದ ಬಲ್ಲಿದನಾಥ ಕುರುಬಲವ ಮುಗಾಸ ಬಡಿ ಬಾಜಿದ ಮುಗಿದ ಸುರಲೋಕಗಳ ಪದ ಬಿಡಿದು ಬರಲಿದೆ. ಎಲ್ಲೈ ಕಳ್ಳ, ನಿಲ್ಲು ನಿಲ್ಲು, ನಿನ್ನ ಬಿಡುವುದಕ್ಕೆ ಬಂದಿಲ್ಲ. ನೀನು ಅಂತ ಬಲ್ಲಿದನಾದರೆ ನನ್ನ ಕೂಡ ಯುದ್ಧವ ಮಾಡು, ಕೈಲಾಗದಿದ್ದರೆ ಕುರುಬನ ಬಿಟ್ಟು ಈ ಸಮಯದಲ್ಲಿ ಸಹಜವಾಗಿ ಇರುವುದರಗೊಂಡ ನಮ್ಮ ಆಗ್ರಹದ ಆಜ್ಞೆ ಆಗಿರವರೇ ಈ ಭ್ರಷ್ಟ ನಮ್ಮ ದೈವ ಯಮನ ಸಾಧನ ಮಾಡಿದೆ. ಸಂತೋಷದಿಂದ ನೀಡಿರುವ ಹಸ್ತಿನಾವತಿ ಪಟ್ಟಣ ಮಿಚ್ಚ ಕಷ್ಟನಾದ ಧರ್ಮರಾಜನಿಗೆ ಪಟ್ಟವನ್ನು ಕಟ್ಟಿ ಕರೆಪುರದ ಸಾಮ್ರಾಜ್ಯ ಪರಿಪಾಲನಕ್ಕೆ ಇಂಥ ಪಾಪವನ್ನು ನಮ್ಮ ಆಗ್ರಹದ ಆಜ್ಞೆ ನಮ್ಮ ಮನವನ್ನು ಹಾಳು ಮಾಡಿ ತರಗತಿಗಳ ಮರದ ಪುಸ್ತಕಗಳ ಮರದ
ಮಂದ ಬುದ್ಧಿಯಿಂದ ಮಾತನಾಡಿದರೆ ಬಂದ ಫಲವೇನು ಚಂದದಿಂದ ಕೇಳ. ಅದೇನು ಚೆನ್ನಾಗಿ ಗೊತ್ತಿದೆ ಕೃಷ್ಣ. ಸತಮಲ ಹೃದಯನಾಥ ನಮ್ಮ ಅಣ್ಣನ ಆಜ್ಞೆಯನ್ನು ಆಗಿರುವುದ ನೀನು ಎಷ್ಟು ಹೇಳಿದರೆ ನಾನು ಕೇಳುವುದಿಲ್ಲ. ಅದು ಸಾಧ್ಯವಾಗಿದ್ದರೆ ಕೃಷ್ಣ. ಎಲೆ ಗಂಡ ಬೇರೆ ಅಥವಾ ಗರ್ವದಿಂದ ಮಾತನಾಡಿದರೆ ನಿನ್ನಯ 32 ಹಲ್ಲುಗಳಂಕಿದ್ದ ಆಕಾಶ ಮಂಡಲಕ್ಕೆ ಚೆಲ್ಲಿ ಬಿಡುವನು. ಕ್ಷಣ ಮಾತ್ರದಲ್ಲಿ ಇದ್ದಕ್ಕೆ ನಿನಗೆ ಕಷ್ಟ, ನಿನಗೆ ಬಂದು ಕಷ್ಟ. ನಮ್ಮ ಆಗ್ರಹದ ಆಜ್ಞೆ ಆಗಿರುವರೇ ಗಂಡ. ಅನ್ನ ಹಂಪರಾಜಗಳನ್ನು ತೆಂದ ಕಾಲವು ಕಳೆದಲ್ಲ ನಿನ್ನಿಂದ ಸುಮ್ಮನೆ ಕುರುಪತಿಯನ್ನು ಬಿಟ್ಟು ಓಡಗಲೇ ಬಂದಾಗುತ್ತೆ. ನಿನ್ನನ್ನು ಬಿಡಿಸುವಂತೆ ಇರೇನ ಚಂದ್ರಕ್ಕೆ ಖಂಡಿತವಾಗಿ ದಟ್ಟನೆ ಇದ್ದಕ್ಕಿನ ಕಮಲ ಎಲೆ ಗಂಧರ್ವ ನಾಯಕನೇ, ನಿನ್ನ ಬಿಡಿ ಮಾತುಗಳು ನಾನು ಕೇಳುವುದಿಲ್ಲ. ನಿನ್ನನ್ನು ಬಿಡುವುದಿಲ್ಲ ಎಲೆ ಕಳ್ಳ. ಜಾಗೃತಿಯಿಂದ ಇದ್ದಕ್ಕೆ ನಿನ್ನ ಭ್ರಷ್ಟ. ದ್ರೌಪದಿ, ಹಾಗೂ ಇಂದ್ರನಂದನ ನಿನ್ನ ಪರಾಕ್ರಮಕ್ಕೆ ಹೇಳಬೇಕಲೇ ಮಂಡ ನನ್ನ ಪರಾಕ್ರಮ ಎಂದು. ಆದರೆ ಗುರುಪತಿಯನ್ನು ಸುಮ್ಮನೆ ಜನ್ಮ ಮಂತ್ರದಿಂದ ಅಪಮಂತ್ರಿಸಿ ಕಳಿಸ್ಕೊಡದೆ ಮಂತ್ರದ ಪ್ರಭಾವ ಎಂತ ತಂದರೆ ಅದು ಎಂತಾದರೆ ಚಿತ್ರಜನ ನಮ್ಮ ಖಂಡನೆ. ಕಾಲನಿಷ್ಠದಿಂದ ಸೋತಿದ್ರೆ ಮಾತ್ರ ನಿನ್ನ ಕೈಲಿ ಏನವರೆ ನನ್ನ ಕೂಡ ಈಗ ಇರೋದು ನೋಡಿ ಹೋಗಿ ಬರುತ್ತಾ ನನಗೆ ಅಪ್ಪನ ಕೊಡುವುದಿಲ್ಲ. ಜಾಗೃತಿಯಿಂದ ಚಿತ್ರಸೇನ ಮಹಾರಾಜನೇ, ನಾಟ್ಯಕ್ಕೆ ಆಲಸ್ಯ ಎನ್ನು ಮುಂದೆ ಮೊದಲ ಭಕ್ತರಾಗಿ ಇದೇ ರೀತಿಯಿಂದ ದೃಷ್ಟಕಾರ್ಯಗಳನ್ನು ಮಾಡಿದ ಕೌರವನಿಗಾದ ಸ್ಥಿತಿಯೆಂದು ತಿಳಿದು ನಭೋಮಾನ ಶಬ್ದವನ್ನು ಮಾಡಿಸುತ್ತ ಜೇಬುಗಾರರಿಂದ ಜೇಬನ್ನು ಹೊಡಿಸು ಆ ಮಂದಿರಕ್ಕೆ ಚೂಟಿಯಿಂದ ರಥವನ್ನು ಬಿಡುತ್ತಾರೆ. ಈ ಎಲ್ಲ ದಿಟ್ಟ ಪರಾಕ್ರಮದಿಂದ ಗಂಧರ್ವ ನಾಯಕನು ಚಿತ್ರಸೇನನ್ನು ಮಾಡಿಸಿದನು. ಇನ್ನ ಏತಕ್ಕೆ ಆವೇಶ? ಈ ಕೂಲ ಕೌರವನ್ನು ಕರೆದು ಜಾಗೃತಿಯಿಂದ ನಮ್ಮ ಆಗ್ರಜನಾದ ಧರ್ಮರಾಜನಲ್ಲಿಗೆ ಚೂಟಿಯಿಂದ ರಥವನ್ನು ಆರಿಸುವನಂತ ನಾವು ಸಾರಥಿ. ಅತಿ ಜಾಗೃತಿ
ಕಂದಕದಿಂದ ಬಂಧಿಸಲ್ಪಟ್ಟ ಈ ಕುರುಪತಿಯನ್ನು ಬಿಡಿಸಿ ತಂದಿರುವನು. ಈಕೋ ನಿಮ್ಮ ಪಾದದ ಮುಂದೆ ಕೆಡವಿರುವನು. ಈಕೋ ಗಂಧರ್ವರಿಂದ ಬಂಧಿಸಲ್ಪಟ್ಟ ಬಿಚಂಡಿಗಳ ಕಟ್ಟುಗಳ ಪ್ರತಿ ವರತ ಸ್ತ್ರೀಯಳ ಪಾದಂಗುಷ್ಟದಿಂದ ಬಿಡಿಸಿದರೆ ತುಳಿವನೆಂದು ಬೇಡಿದವನು. ಅಣ್ಣ ಈಗಿರುವುದು ನೋಡು ಗಂಧರ್ವನ ವಚನ. ಹಾಗೆ ಪತಿವತ್ತ ಶಿರೋಮಣಿಯಾದ ದ್ರೌಪದಿಯೇ, ಗಂಧರ್ವರಿಂದ ಬಂಧಿಸಿದ ಈ ಕಟ್ಟುಗಳ ಪತಿವತ್ತ ಶಿರೋಮಣಿಯ ಪಾದಾಂಗುಷ್ಟದಿಂದ ಮುಟ್ಟಿದರೆ ಕಟ್ಟಿದ ಕಟ್ಟುಗಳು ಬಿಡುವುದಂತೆ. ಆದ ಕಾರಣ ನಿನ್ನಲ್ಲಿ ಪತಿವತ್ತ ಧರ್ಮವು ಇದ್ದಿದ್ದು ನಿಜವಾದರೆ ಗಂಧರ್ವನಿಂದ ಬಂಧಿಸಿದ ಈ ಬಂದಿಗೆಯನ್ನು ಬಿಡಿಸಿ ದ್ರೌಪದಿ ಪರಿಹರಿಸಿ. ದ್ರೌಪದಿ ಅದು ಜಾಗೃತಿ. ಪ್ರಾಣೇಶ್ವರ, ಹೇಗಾಗ್ತೇ ನಾನು ಮಾಡಿದ ಕಟ್ಟುವನ್ನು ನೆನೆಸಿಕೊಂಡ್ರೆ ಪಾದದಿಂದ ಮಸ್ತಕದವರೆಗೂ ಬೆಂಕಿ ಹಚ್ಚಿ ಉಳಿದಂತಾಗುವುದು. ಇದು ನನ್ನಿಂದ ಹಾಳಾಗದಂತ ಭಗವಂತ. ಆಯ್ತೇ ಸತಿಮಣಿಗಳ ಹಾದ ತ್ರಿಪದ ನಂದನಿ, ನಿನ್ನ ಬುದ್ಧಿಗೆ ನಾನೇನು ಹೇಳಲಿ? ಅಯ್ಯ, ಈ ವೃತ್ತಿಪನಾದ ಅಣ್ಣನ ಮುದ್ದರಕ್ಕೆ ಪ್ರತಿ ಉತ್ತರಂ ಬಿತ್ತರಿಸಿಗ ಇದಕ್ಕೆ ನಾನೇನು ಹೇಳಲಿ? ಅದೇ ಕಾಂತೆ, ಇದೇ ಸಮಯವು ನಿನ್ನ ವ್ಯತಿಯೆಂಬರು ಅರಿತುಕೊಳ್ಳಲಕ್ಕೆ ಇವನ ಹೃದಯ ನಿನ್ನ ಪಾದದಿಂದ ದಂಡಿಸು, ನಿನ್ನ ಛಲವನ್ನು ತೀರಿಸು. ಯೋಚನೆ ಯಾತಕ್ಕೆ ನಾರಿ ಮಣಿ ಭೀಮಣಿ. ನನ್ನಿಂದ ಈ ಅರಣ್ಯದಲ್ಲಿ ಬಹು ಬಳಲಿದಿ ಬಲು ಬರದಿಂದ ಬಂದಿದೆ. ನಾಳೆಗೆ 12 ವರ್ಷ ತುಂಬಿದವು. ಅದಕ್ಕಾಗಿ ನಾವು ಅಜ್ಞಾತವಾಸಕ್ಕೆ ಹೋಗಬೇಕು. ಇದಕ್ಕೆ ನಿಮ್ಮ ಆಲೋಚನೆ ಬೇಡ ವೀರ ಭೀಮಾರ್ಜುನರೇ. ಅಹೋ ಅಣ್ಣಯ್ಯ, ಅಹೋ ಅಣ್ಣಯ್ಯ, ಆಹೋ ಸಹೋದರ, ನೀನು ನಮಗೆ ಹೇಳಿದ್ದನ್ನು ಉದ್ದೇಶಕ್ಕೆ ಮುಖ್ಯವಾದ ನಿನ್ನ ಆಜ್ಞೆ ಎಂಬ ಕಣ್ಣಿನೊಲಸಲಿಕ್ಕಿರೋ. ಅಹೋ ಅಗ್ರಜ, ಆದರೆ ನಾವು ಎಷ್ಟ ಸೂರರಾದರೇನು, ಎಷ್ಟ ಬಲಾಢ್ಯರಿದ್ದರೇನು ದೀಪದ ಪಸುಗಳಂತೆ ಇರುವವು. ಅಹೋ ಅಗ್ರಜ, ಆಹೋ ಸಹೋದರ, ನಿನ್ನ ಆಜ್ಞೆಗೆ ಬದ್ಧರಾದ ಮೇಲೆ ಈ ವನವಾಸಕ್ಕೆ ಬಂದೆವು. ಅಹೋ ಯಮನಂದನ, ಆಹೋ ವಾಯುನಂದನ, ತಾವಾಗಲೇ ನಿನ್ನ ಜೂಜನ್ನಾಡ್ತೀಯೋ ಆವಾಗಲೇ ನಮಗೆ ಕಷ್ಟ ಎಂಬುದವ ತೊಡಗಿರುವುದು. ಕಾಲಕ್ಕೆ ಯತ್ನವಿಲ್ಲ ಖಂಡಿಯ ಹಾಕ್ರದ. ಅಹೋ ಅಣ್ಣಯ್ಯ, ಆಹೋ ಧನುಂಜಯ, ತಾವು ಯೋಚಿಸಿದ ಕಾರ್ಯಕ್ಕೆ ಗುಪ್ತವಾದ ಒಂದು ಸ್ಥಳವುಂಟು. ಅದು ತಾವತೆಂದರೆ ಅದು ಯಾವ ಸ್ಥಳವು ಉಂಟು? ಈಕೋ ಉತ್ತರ ಭಾಗದೊಳ್ಳೆ ಮಚ್ಚ ನಗರ ಪಟ್ಟಣವೆಂಬ ಇರುವುದು. ಏನ ಧನುಂಜಯ? ತತ್ ರಾಜಧಾನಿ ಎಂಬ ವಿರಾಟ ನಮ್ಮ ಭೂಪಾಲನು ಸತ್ಯದಿಂದ ಪರಿಪಾಲಿಸುವನು. ತತ್ ರಾಜನ ಕೌರವನ ಐತನೋ ವಿರಾಟನ ಭಾವ ಮೈದುನನಾದ ಕೀಚಕನ ಅಂಬವನು ಮಹಾಸೂರನು. ಕೀಚಕನ ಬಲದಿಂದ ವಿರಾಟನಿಗೆ ದುರ್ವೇದನಿಗೆ ಕಪ್ಪವನ್ನು ಕೊಡದೆ ದೃಢ ಬಲಾಢ್ಯನಿಗೆ ಸಡಗರದಿಂದ ರಾಜವ ಪಾಲಿಸವನು. ಅಗ್ರಜ, ಆಹೋ ಧನುಂಜಯ, ಆ ರಾಜಧಾನಿಯಲ್ಲಿ ನಮ್ಮ ನಮ್ಮ ರೂಪಗಳ ಮಾರಿಸಿಕೊಂಡು ಇರಬೇಕು ಅಣ್ಣ ರಾಜಾಗ್ರಗಣ್ಣ. ಶ್ರೀ ಜಗದ್ವಿಹೀಕರನಾದ ಅರ್ಜುನ, ಅಹೋ ಯಮನಂದನ, ನಿನ್ನ ವಚನ ರಚನೆಯನ್ನು ಕೇಳಿ ನನಗೆ ಮಹಾ ಸಂತೋಷವಾಯಿತು. ಹೌದೇನು ಅಗ್ರಜ? ಆ ಮಚ್ಚ ನಗರದಲ್ಲಿ ನಮ್ಮ ರೂಪಗಳು ದಾರಿಗೆ ಕೇಳಿದಂತೆ ಯಾವ ರೀತಿಯಾಗಿ ಅಡಗಿಸಬೇಕೆಂದರೆ ಅದು ಯಾವ ರೀತಿಯಿಂದ ಅಡಗಿಸಬೇಕು ಹೇಳು ಅಗ್ರಜ. ನಾನು ಕಂಕಣ ಸಾರು ನಮ್ಮ ನಾಮವನ್ನು ನೇಮಿಸಿಕೊಂಡು ವಿರಾಟನ ಅರಮನೆಯಲ್ಲಿ ಪಂಚಾಂಗನ ಶಿಖಿಲಿ ಸಾಮುದ್ರಿಕನು ಹೇಳುತ್ತಿರುವನು. ತಮ್ಮ ಸಹೋದರ, ಅಹೋ ಅಗ್ರಜ, ನೀನು ಹಸುವಿಗೆ ಕಡಿಯುವ ತಕ್ಕವನಲ್ಲ, ಇದ್ದಿದ್ದು ಹುಣ್ಣು ಕಾಲು ಕೈಗಳೂ ಅಲ್ಲ. ಹೌದೇನು ಅಗ್ರಜ? ಅದಕ್ಕಾಗಿ ನಿನಗೆ ದಂಡಿಯಾಗಿ ಅನ್ನವನ್ನು ಹೊರಬೇಕು. ಆದ್ದರಿಂದ ಪಾಕ ಪವಿತ್ರವಾದ ಅಡಿಗೆ ಮಾಡುವ ಭಕ್ತ ನಮ್ಮ ನಾಮವನ್ನು ನೇಮಿಸಿಕೊಂಡು ವಿರಾಟನ ಭೋಜನ ಶಾಲೆಯಲ್ಲಿ ಅಡಿಗೆ ಮಾಡುತ್ತಾ ಇರು.
ನಿಮ್ಮ ಇಷ್ಟದಂತ ಆಗ್ಲ ಅಗ್ರಜ. ಅಮ್ಮ ಗಂಗ, ಅಪ್ಪೋ ಯಮನಂದನ, ನೀನು ಕರದಲ್ಲಿ ಬಲಗಳನ್ನು ತೊಟ್ಟು ಬೃಹನ್ನಳ ಏಷಲಂ ಧರಿಸಿ ವಿರಾಟನ ಅಂತಃಪುರದಲ್ಲಿ ನಾಟ್ಯ ಕಲಿಸುತ್ತಾಯಿರು. ನಿನ್ನ ಇಷ್ಟದಂತ ಆಗಲೇ ಅಗ್ರಜ. ಹಾಗೆ ಎಲ್ಲ ಪ್ರೀತಿ ಸತಿಯಾದ ಪಾಂಚಾಲಿ, ಪ್ರಾಣೇಶ್ವರ, ನೀನು ವಿರಾಟನ ಹೆಂಡತಿಯಾದ ಸುರುಷ್ಣ ದೇವಿಗೆ ಎಳಗಳ ಮಾಕುತ್ತಾ ಪುಷ್ಪಂಗಳ ಮುಡಿಸುತ್ತಾಯಿರು. ನೀವು ಐವರು ನಿಮ್ಮ ನಿಮ್ಮ ಕಾರಂಗಗಳಲ್ಲಿ ಜಾಗೃತವಾಗಿರಲಿ. ಇದು ಒಂದು ವರ್ಷ ಪೂರ್ತಿಯಾಗಿ ಕಾಲವನ್ನು ಕಳೆಯಬೇಕು. ರಾಜಧಾನದಲ್ಲಿ ಮಾತು ಬಾರದಂತೆ ಅಹೋ ಪ್ರಾಣೇಶ್ವರ, ಅಯ್ಯೇ ಪ್ರಾಣೇಶ್ವರೇ, ಮೂರು ಲೋಕದ ಗಂಡನೆಂದು ಹೆಸರು ಪಡೆದ ನೀನು ನನಗೆ ಏಕೆ ಕಾರಣವನ್ನು ಕೇಳುವಂತಹದ್ದು? ಅಯ್ಯೇ ಕಾಂತೆ, ಎಂಥ ಪರಾಕ್ರಮವಂತನಾದರೇನು, ತ್ರೈಜಗದ್ಭೀಕರನಾದರೇನು, ಇಂದಿನ ಕರ್ಮ ಅನುಭವಿಸಲೇಬೇಕು, ಎಲ್ಲಿ ಮಕ್ಕಳು ಬಿಡಲಾರದು. ಅಶೇ ಸುಂದರಿ, ನಳ ಮಹಾರಾಜನ ವಿಧಿಕೃತದಿಂದ ಅರಣ್ಯವನ್ನು ಸಂಚರಿಸಲಿಲ್ಲವೇ? ಪರಿರಾಯರ ಊರಿಗಳೆಂದು ಕಷ್ಟಪಡಲಿಲ್ಲವೇನು ಸಖಿ ಶುಭ್ರಾಂಶ ಮುಖಿ? ಇಗೋ ವನವಾಸಂ ತೊಳಲಿ ಬಳಲಿ ನಿನ್ನ ಪಾದ ಸನ್ನಿಧಿಗೆ ಬಂದು ಅರಿಕೆ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಬಿಲ್ಲು ಬಾಣ ಬತ್ತೈದ ಗದೆಯನ್ನು ನಿಮ್ಮ ವಶ ಮಾಡಿರಿ. ಜನನಿ, ಇದು ಒಂದು ವರ್ಷ ಅಜ್ಞಾತವಾಸದೋರು ನಮ್ಮಿಗೆ ಯಾವ ವಿಧದಿಂದ ಎದುರು ಬಂದು ತೊಡರದಂತೆ ಕಾಪಾಡಿಕೊಂಡು ಬರಬೇಕು. ಜನನಿ ಸೌಖ್ಯ ಪ್ರದಾಯಿನಿ. ಕೇಳಿದಿಗೆ ಧರ್ಮ ನರೇಂದ್ರನ ಹಾಕಿದ ಗುರುಧರ್ಮದ ಜನದಲ್ಲಿ ಅಣ್ಣ ಧರ್ಮ ಭೂಪತಿ ಎಂತ ಮಾತನಾಡಿದ್ರಿ? ಈ ಬಾಂಡಂಗಲ್ಲ ಅಪ್ಪನಿಗೆ ಒಪ್ಪನಿಗೆ ಬಸವಾಗಬೇಕು. ನಾನೇನು ನಿನ್ನ ಪಾಲಿಗೆ ಅಗ್ರಜ, ಇದು ನ್ಯಾಯವೇ? ಪರಿಪರಿಯಿಂದ ನಿಮ್ಮನ್ನು ನಂಬಿದ್ದಕ್ಕೆ ಇಂಥ
ನಾನೇ ನಿಮ್ಮ ಮಾತು ಮೀರಿ ಕುಳಿತರೆ ದೇವತೆಗಳ ಅಗ್ರಜ ಈಗೋ ನಿನ್ನ ಆಜ್ಞೆ ಬಳಿ ಬಳಿಗಳ ಈ ಸಾರಥಿ ಎನ್ನ ಗದೆಯನ್ನು ತೆಗೆದುಕೊಂಡ ಅತ್ತನವತಿಗೆ ಹೋಗಿ ಗುರುಕುಲ ವಂಶೋತ್ಸವವನ್ನು ಬರುವೆ. ಅಗ್ರಜ ಆದರ ಹಿಂದಕ್ಕೆ ಕುಲಕಂಟಕನಾದ ಕೌರವನು ಅರಗಿನ ಮನೆಯಲ್ಲಿ ಇಟ್ಟ ಅಜ್ಞಂ ಅಚ್ಚಿದ ಕಾಲದಲ್ಲಿ ನಿಮ್ಮೆಲ್ಲರೂ ನನ್ನ ಕಟಿಗೆ ತಂದವನು ನಾನು. ನಿದ್ರೆಯಲ್ಲಿದ್ದ ನಿಮ್ಮೆಲ್ಲರ ನನ್ನ ಲಿಂಗವನ್ನು ಬಂಧವಿಕೊಂಡ ರಕ್ಕತನು ಕಥನಗಳ ತಿಳಿ ತಾವರ ಒಳ್ಳೆ ಮಾಡಿದವರು ಯಮನಂದನ ಏಕಚಕ್ರಪುರದಲ್ಲಿ ಡಂಬಾಕನೆಂಬ ರಕ್ಕತನ ಕಾಲಗಳ ಬಿಡಿದು ನೆಲಕ್ಕೆ ಅಪ್ಪಳಿಸಿ ಭೂತರರಿಗೆ ಭಯವ ಪರರಿಸಿದವರ ನಾನು. ಧರ್ಮನಂದನ ಪಾಂಚಾಲಿ ನಗರದಲ್ಲಿ ದ್ರೌಪದಿಗೆ ಸ್ವಯಂವರ ಕಾಲದಲ್ಲಿ ದ್ರುಪದರಾಯನ ಪಟ್ಟಣಕ್ಕೆ ಮುತ್ತಿಗೆ ಮಾಕಿ ದೇಶಾಧಿಪರಂ ಎಮ್ಮರದಿಂದ ಅಪ್ಪಳಿಸಿ ಎಪ್ಪಲಾಯನ ಮಾಡಿದವನು ನಾನು. ಅಗ್ರಜ ಗೋಸಯಾತ್ರೆಗೆ ಬಂದ ಕೌರವನ ಮುತ್ತಿಗೆಂಬಿಗಿದ್ದ ಚಿತ್ರಸೈನನ ಕೂಟ ಯುದ್ಧಕ್ಕೆ ಹೋದ ಪಾರ್ಥನಿಗೆ ಬೆಂಬಲವಾಗಿ ನಾನು ಹೋಗಿ ಯಕ್ಷ ಚಿತ್ತರನ್ನು ಶಿಕ್ಷಿಸಿ ಹತ್ತಾರಿ ಚಕ್ಕೆ ಓಡಿಸಿದವನು ನಾನು. ಯಮನಂದನ ಹಿಂದಕ್ಕೆ ಅರಣ್ಯದಲ್ಲಿ ದ್ರೌಪದಿಗೆ ಪರಿಪರಿಯಿಂದ ಭಂಗಪಡಿಸುವ ದುಷ್ಟ ಸೈನ್ಯವನನ್ನು ಹಿಡಿದು ರಥದ ಮುಂಭಾಗಕ್ಕೆ ಕಟ್ಟಿದವನು ನಾನು. ಅಗ್ರಜ ಒಲಿದ ಮಣಿಗಳಾದ ದ್ರೌಪದಿಗೆ ಸೌಗಂಧಿಗೆ ಪುಷ್ಪವೊಂದರುವ ಹಲದಲ್ಲಿ ಛತ್ತಾಸೂರನನ್ನು ಕೊಂದವನು ನಾನು. ಅಗ್ರಜ ಹಿಂದಕ್ಕೆ ಕಾಮಕವನದಲ್ಲಿ ಕಿಮ್ಮಿರನೆಂಬ ದಾನವನನ್ನು ತಿಳಿ ಅಥವಾ ಹಿಂದೆ ಕಾಮಕವನದಲ್ಲಿ ಕಿಮ್ಮಿರನೆಂಬ ದಾನವನನ್ನು ಸೀಳಿದವನ ನಾನು. ಅಗ್ರಜ ಅಗ್ರಜ ಅಲ್ಲ ಬಂದು ಮಾತಾಡಿದ ಮೊದಲ ಮತ್ತೆ ಅವತ್ತು ಮತ್ತೆ ಇದು ನಿಧಾನ ಮಾತಿದ ಅವಸರ ಮಾತಲ್ಲ. ಹಿಂದೆ ಸಮಯ ನೀನ್ ಹಂಗೆ ನೋಡಿ ಕೆಳಬಾರ ಬೇರೆದ ಹಾಕಿ ಎತ್ತು ಕೊಡ್ತಿದ್ದಿ. ನಾನು ಇವತ್ತು ನಿನ್ನ ಎತ್ತು ಕೊಡಂತ ಹೇಳಿದ ನೀವು ಗೆಜ್ಜ ಪೂಜೆ ನಾನು ಸಮಯ ಗೆಜ್ಜ ಪೂಜೆ ಗಿಟ್ಟಿಗಳಲ್ಲಿ ನಾನು ಮನುಷ್ಯನಾಗ ಬೇರೆ ಮುಂದೆ ಎತ್ತು ಕೊಡ್ತಾನ ಏನಂತ ನಾನು ಬರ್ತಾನೆ ಅವನು ಬರ್ತಾನೆ ಆಡಕ ಏನಲ್ಲ ಗಾರ ಮುಂದೆ ಎತ್ತು ಕೊಡ್ತಾರ ಗಾರ ಮುಂದೆ ಸ್ವರ್ಗದಿಂದ ಪುಷ್ಪಾಂಗಲ ತಂದವರ ನಾನು. ಧರ್ಮನಂದನ ಮುರಹರಿಗೆ ಎದುರಾಗಿ ಬಂದ
ಅವ್ವೋ ಅಗ್ರಜ ಅವ್ವೋ ಯಮಜಾತನೇ ವೃಕ್ಷದಲ್ಲಿರುವ ಹಾಯ್ದಂಗಳ ಪ್ರಾರ್ಥನೆಗೆ ಕೊಟ್ಟ ಶರಣಗೆ ಹಕ್ಕಮಕ್ಕನಲ್ಲ ಅವ್ವೋ ಅಗ್ರಜ ಓ ಬನ್ನಿ ವೃಕ್ಷವ ಪುಟ ಮೇಲಾಗುವಂತ ಕಿತ್ತಿನ ಲಕ್ಕ ಹಬ್ಬಳಿಸಿ ಊದರಗೆ ನಲಕ್ಕ ಹಬ್ಬಳಿಸಿ ಕಸ ಕಸನ ಗಂಡವನ್ನಾಗಿ ಅಂಗಂಗಕ್ಕಲ್ಲ ನೇತ್ರ ಪ್ರಾಣ ನನ್ನಲ್ಲಿ ಏನಾದರೂ ಕಡಿಮೆ ಇರೋದೇಗೆ ಅವ್ವೋ ಅಗ್ರಜ ಈ ಧನುರ್ಬಾಣಗಳ ಶ್ರೀ ವರ ಬಸವೇಶ್ವರನ ಖಾತಿರಲಿ ಓ ಹಬ್ಬರಿಸಿ ವೀರ ಬಬ್ಬಲನ್ನಿಟ್ಟು ದಿಟ್ಟತನದಿಂದ ಅತ್ತ ದಿಕ್ಪಾಲಕರನ್ನು ಬಿಸಿದ ಉರುಗರ ಆಕ್ರಮ ಅನ್ನೋದು ಓ ಅಗ್ರಜ ಓ